ಎಲ್ಲ ಬರೀ ಕಲೆಕ್ಷನ್ ಇಡೋಕೆ ಎಂತಿದಿರೋದ್ರ ಕನೆಕ್ಷನ್ ಇಡೋಕೆ ಎಂತಿದ್ದೀರು ನೆಕ್ಕು ನೋಡಲ್ಲ, ಟೇಸ್ಟು ಮಾಡಲ್ಲ, ಸುಮ್ನೆ ಎಲ್ಲಾ ಪೌಡರ್ ಉಪ್ಪು ಗಿಪ್ಪು ಎಲ್ಲಾ ಹಾಕ್ತಾ ಇರ್ತಾರೆ. ಆದ್ರೆ ಒಂದೆರಡು ಚೆನ್ನಾಗ್ ಬರೀ ಮೂಳೆ, ಅದು ತಿನ್ಬಿಟ್ಟಿರೋ ಮೂಳೆ. ಈ ತರ ಮಕ ಎಷ್ಟ್ ಚೆನ್ನಾಗಿಲ್ವಾ ಅಲ್ಲಿ, ಅದ್ರ ಬೇರೆ ಕಂಡಿದ್ಯಾ ಹಂಗಾಯ್ತು ತಿನ್ನು ಮಾಡ್ಕೊಟ್ಟಿದ್ದೆ ನಿನ್ಗೆ ಕಾಪಾಡು. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪಾ ಆಯ್ತು ವಿಷಯ ಅಂದ್ರೆ, ನಮ್ಮ ಮನೆಯವರು ನನ್ನ ಕೇಳ್ತಾ ಇದ್ರು ತುಂಬಾ ದಿವಸ ಏನಾದ್ರು ಅಡುಗೆ ಮಾಡ್ಕೊಡಿ ಅಂತ. ಸೊ ಇವತ್ತು ನನಗಿಷ್ಟ, ಅವ್ರಿಗೆ ಇಷ್ಟನೋ ಇಲ್ಲೋ ಗೊತ್ತಿಲ್ಲ, ಸ್ವಲ್ಪ ಹೆಂಗಿದ್ರು ಏನ್ ಮಾಡಿದ್ರು ಅಮ್ಮ ತಿನ್ನಲ್ಲ, ಇಷ್ಟಿಷ್ಟೇ ತಿನ್ನೋದು. ಸೊ ಅದಕ್ಕೆ ಮಟನ್ ಚಾಪ್ಸ್ ಮಾಡೋಣ ಅಂತ, ಜೊತೆಗೆ ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ. ಹೆಂಗ್ ಮಾಡ್ತೀನಿ ಏನು ಅಂತ ಈ ವಿಡಿಯೋದಲ್ಲಿ ನೋಡಿ. ಏನಾದ್ರು ಚಿಕ್ಕ ಪುಟ್ಟ ತಪ್ಪಿದ್ರೆ ಕಮೆಂಟ್ ಮಾಡ್ಬಿಡಿ, ಸರಿನಾ? ಹಾಯ್ ಫ್ರೆಂಡ್ಸ್, ಇವತ್ತು ನಾನು ಇಂಡಿಯಾದ ಮೋಸ್ಟ್ ಟ್ರಸ್ಟೆಡ್ ರಮ್ಮಿ ಸೈಟ್ ಜಂಗ್ಲಿ ರಮ್ಮಿ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಇದರಲ್ಲಿ ನೀವು ವರ್ಲ್ಡ್ ರಮ್ಮಿ ಟೂರ್ನಮೆಂಟ್ ಮತ್ತು ರಮ್ಮಿ ಪ್ರೀಮಿಯರ್ ಲೀಗ್ ಅಲ್ಲಿ ನೀವು ಬಿಗ್ಗೆಸ್ಟ್ ಟೂರ್ನಮೆಂಟ್ ಗಳಲ್ಲಿ ನೀವು ಆಡಬಹುದು. ಒಂದು ಇಂಪಾರ್ಟೆಂಟ್ ವಿಷಯ ಏನ್ ಗೊತ್ತಾ, ಟೂರ್ನಮೆಂಟ್ ಅಲ್ಲಿ ಗೆಲ್ಲೋದು ಅಷ್ಟು ಈಸಿ ಅಲ್ಲ. ಇದರಲ್ಲಿ ನೀವು ಕೋಟಿ ಮೂಲ್ಯದ ಬಹುಮಾನವನ್ನು ಗೆಲ್ಲುವ ಸಾಧ್ಯತೆ ಕೂಡ ಇದೆ. ಇದರಲ್ಲಿ ನಿಮ್ಗೆ ಸಿಕ್ಕಾಬಟ್ಟೆ ಪ್ರಾಕ್ಟೀಸ್ ಕೂಡ ಅವಶ್ಯಕತೆ ಇರುತ್ತೆ. ನಿಮ್ಮ ಸ್ಕಿಲ್ಸ್ ಮೇಲೆ ಆಟ ಆಡ್ಕೊಂಡು ನೀವು ವಿನ್ ಆಗ. ಜಂಗ್ಲಿ ರಮ್ಮಿಯಲ್ಲಿ ನಿಮ್ಗೆ ನಿಮ್ಮ ಸ್ಕಿಲ್ಸ್ ನ ಇಂಪ್ರೂವ್ಮೆಂಟ್ ಮಾಡ್ಕೊಡ್ತಾರೆ. ಜೊತೆಗೆ ನಿಮ್ಗೆ ಪ್ರಾಕ್ಟೀಸ್ ಮ್ಯಾಚ್ ಮತ್ತೆ ಟ್ಯುಟೋರಿಯಲ್ಸ್ ನ ಫ್ರೀಯಾಗಿ ಕೂಡ ಹೇಳ್ಕೊಡ್ತಾರೆ. ನನ್ನ ಡೈಲಿ ಲಾಗ್ ಎಷ್ಟು ಇಂಟ್ರೆಸ್ಟಿಂಗ್ ಮತ್ತೆ ಎಷ್ಟು ಅಡ್ವೆಂಚರ್ ಆಗಿರುತ್ತೋ, ಜಂಗ್ಲಿ ರಮ್ಮಿಯಲ್ಲಿ ನಾನು ಡೈಲಿ ಡೆಪಾಸಿಟ್ ಕೂಡ ಅದಕ್ಕೆ ಒಂದು ಲಿಮಿಟೇಷನ್ ಕೂಡ ಇದೆ. ಜಂಗ್ಲಿ ರಮ್ಮಿಯಲ್ಲಿ ಡೆಪಾಸಿಟ್ ಗೆ ಲಿಮಿಟೇಷನ್ ಸೆಟ್ ಮಾಡ್ಕೊಂಡಿದ್ದೀನಿ, ಡೈಲಿ ಅಂಡ್ ಮಂತ್ಲಿ. ನನ್ನ ಗೇಮ್ ನಾನು ನನ್ನ ಕಂಟ್ರೋಲರ್ ಕೂಡ ಇಟ್ಕೊಂಡಿದ್ದೀನಿ. ಇದನ್ನ ನಾನು ತುಂಬಾ ಸತಿ ಗೇಮ್ ಆಡಿದ್ದೀನಿ, ಜೊತೆಗೆ ಇದರಲ್ಲಿ ತುಂಬಾ ಟೂರ್ನಮೆಂಟ್ ಕೂಡ ಆಗಿದ್ದೀನಿ. ನಾನು ರೀಫ್ರೆಶ್ ಈ ಗೇಮ್ ನ ಆಡ್ಕೊಂಡು ನಾನು ರೀಫ್ರೆಶ್ ಆಗ್ತೀನಿ. ಇದು ನನಗೆ ತುಂಬಾ ಹೆಲ್ಪ್ಫುಲ್ ಕೂಡ ಆಗಿದೆ. ಮತ್ತೆ ನೀವ್ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ, ಜಂಗ್ಲಿ ರಮ್ಮಿನ ನೀವು ದೊಡ್ಡದಾಗಿ ಯೋಚನೆ ಮಾಡಿ. ಜೊತೆಗೆ ನೀವು ಸ್ಮಾರ್ಟ್ ಪ್ಲೇ ಮಾಡ್ಕೊಳ್ಳಿ. ಕಮೆಂಟ್ ಅಲ್ಲಿ ಲಿಂಕ್ ನ ಪಿನ್ ಮಾಡಿರ್ತೀನಿ, ಜಂಗ್ಲಿ ರಮ್ಮಿನ ಡೌನ್ಲೋಡ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ಮಾಡ್ತಾ ಇದೀನಿ, ಹಂಗಂತೆಲ್ಲ ಅನ್ಕೊಬಿಡಿ, ಮಾಡಿದ್ದೀನಿ. ಇವಾಗ ವಿಡಿಯೋದಲ್ಲಿ ಫಸ್ಟ್ ಟೈಮ್ ಮಾಡ್ತಾ ಇದೀನಿ. ನಮ್ಮ ಹೆಂಡತಿಗೆ ಫಸ್ಟ್ ಟೈಮ್ ಮಾಡ್ಕೊಳ್ತಾ ಇರೋದು ನೋಡಿ. ಫಸ್ಟ್ ಇವಾಗ ಮಟನ್ ನ ತೊಳ್ಕೊಂತಾ ಇದೀನಿ. ಜಸ್ಟ್ ಹಾಫ್ kg ಅಷ್ಟೇ ತಂದಿರೋದು, ನಮ್ಮ 3 ಜನಕ್ಕೆ ಸಾಕು. ಫಸ್ಟ್ ಮಟನ್ ನ ತೊಳ್ಕೋಬೇಕು ಕ್ಲೀನಾಗೆ. ಅಷ್ಟನ್ನ ಹಾಕೊಂಡು ತೊಳೆದು ಬಿಡಿ. ನೋಡೋದು ಖುಷಿ, ಕ್ಲೀನಾಗಿ ಕಟ್ಕೋ, ಮಾಡ್ಕೊಡ್ರೆ ಫೋನ್ ಮಾಡಿ. ಆಮೇಲೆ ನನಗೆ ಅವತ್ತು ಮಟನ್ ಚಾಪ್ ಮಾಡಿದ್ದಾರೆ ಹೆಂಗೆ ಅಂತ ಕೇಳಿದ್ರೆ ನಾನು ಹೇಳ್ಕೊಡಲ್ಲ. ನೀನು ಇಲ್ಲಿ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತಿಲ್ಲ, ಅದನ್ನ ನೋಡ್ಕೊಂಡ್ ಮಾಡ್ತೀನಿ ಅಷ್ಟೇ. ಕ್ಲೀನಾಗೆ ತೊಳ್ಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಮಟನ್ ತೊಳ್ಕೊಂಡಾದ್ಮೇಲೆ ಫಸ್ಟು ಮಟನ್ನ ಪೇಸ್ಟ್ ರೆಡಿ ಮಾಡ್ಕೊಡೋಣ. ಪೇಸ್ಟ್ ಅಂದರೆ ಮಟನ್ನ ಮಿಕ್ಸ್ ಮಾಡ್ಕೊಡೋಣ. 1 ಸ್ಪೂನಷ್ಟು ಚಿಲ್ಲಿ ಪೌಡರ್, ನಿಮಗೆ ಖಾರ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕೊಳ್ಳಿ. ಅದಾದಮೇಲೆ ಧನಿಯಾ ಪೌಡರ್, ಅದನ್ನೇನೋ ಯೂಟ್ಯೂಬಲ್ಲಿ ನೋಡಿದೆ ಕೊತ್ತಂಬರಿ ಪೌಡರ್ ಅಂದ್ಬಿಟ್ರು. ಸರಿನಾ? ಇಷ್ಟು ಹಾಕೋಬೇಕು. ಇಷ್ಟು ಅಷ್ಟನ್ನ ಪೌಡರ್ ಹಾಕೊಳ್ಳಿ. ಹಾಕೊಂಬಿಟ್ಟು ನೆಕ್ಸ್ಟು 1 ಬೌಲಷ್ಟು ಕೊತ್ತಂಬರಿ, ಈ ಕಡೆ ಕೈ ಎತ್ತುತ್ತೀಯ ಸ್ವಲ್ಪ, ಕೊತ್ತಂಬರಿ ಹಾಕೋಬೇಕು. ಆಮೇಲೆ 1 ಬೌಲಷ್ಟು ಪುದೀನ ಹಾಕೊಂಡಾದ್ಮೇಲೆ ಪುದೀನ ಕಟ್ಟೆ ಮಾಡಿಲ್ಲ ಎಲೆ ಸಮೇತ ಹಂಗೆ ಹಾಕ್ತಾರೆ. ಆಮೇಲೆ ಸ್ವಲ್ಪ ಮೊಸರು, ನೀವು ಮೊಸರು ಜಾಸ್ತಿನಾದ್ರೂ ಹಾಕೋಬೋದು, ಕಮ್ಮಿನಾದ್ರೂ ಹಾಕೋಬೋದು. ನಾನು ಸ್ವಲ್ಪ ಜಾಸ್ತಿನೇ ಹಾಕೋತೀನಿ, ಯಾಕಂದ್ರೆ ಮೊಸರು ಇಷ್ಟ ಅದಕ್ಕೆ. ನನ್ಗಿಷ್ಟ ಅಂದ್ಬಿಟ್ಟು ಸ್ವಲ್ಪ ಮೊಸರು ಅಂದ್ಬಿಟ್ಟು ಜಾಸ್ತಿ. ಖಾರ ತಿನ್ಬೇಕು ಜಾಸ್ತಿ, ಮಾಡಿದಲ್ಲ ಖಾರ ಎಲ್ಲ ಜಾಸ್ತಿ ತಿನ್ಬೇಕು. ಫಸ್ಟು ಕುಕ್ಕರ್ ಇಟ್ಕೊಂಬಿಡಿ, ಕುಕ್ಕರಲ್ಲೇ ಮಾಡಿ. ಏನು ಮಾಡೋದು, ನಾನು ಹೆಂಡ್ತಿಗೆ ಇಷ್ಟ ಆಗೋದು ಇಷ್ಟ ಆಗಲ್ಲ ಇದೆಲ್ಲ. ಆಯಿಲ್ ಹಾಕೊಂಡಷ್ಟೇ. ನೆಕ್ಸ್ಟು ಈರುಳ್ಳಿ ಹಾಕೋಬೇಕು. ಹೆಂಡ್ತಿಗೆ ಅಡುಗೆ ಮಾಡಿಕೊಟ್ಟು ಎಷ್ಟೊಂದು ಜನ ತೋರಿಸ್ಕೊಟ್ಬಿಟ್ಟು, ನೀನು ಯಾವತ್ತೂ ಮಾಡಿಲ್ಲ ಬಿಡು. ನೀನು ಹೆಂಡ್ತಿ ಅವಾಗ ಹೋಗಿ ಬಿಡ್ಕೋತಾರೆ, ಯಾವಾಗ ಅಲ್ಲ ಪಾಪ, ಆವಾಗ ಹೋಗಿ ಬಿಡ್ಕೋತಾರೆ ಅಷ್ಟೇ. ಅವಾಗ ಒಂದು 5 ವರ್ಷದಿಂದ ಅಡುಗೆ ಮನೆಗೆ ಖಾಲಿ ತಿರ್ಲಿಲ್ಲ ನಾನು. ನನ್ನ ಹೆಂಡತಿ ಕನ್ಸೀವ್ ಆದ್ಮೇಲೆ ಅಡುಗೆ ಮನೆಗೆ ಏನು ಜಾಸ್ತಿ ಬರೋಲ್ಲ. ಅವಾಗ ಎಲ್ಲೆಲ್ಲೋ ಒಂದೊಂದು ಟೈಮು ಅದು ಬೈಕೊಂಡು
ಎಲ್ಲ ತಂದು ಇಟ್ಟಿದ್ರೆ ಮಾಡ್ತಾನೆ, ಇಲ್ಲಾಂದ್ರೆ ಜೆಪ್ಟೋ ಅಲ್ಲಿ ಬುಕ್ ಮಾಡ್ಕೊಂಡು 1 hour ಬಿಡ್ಕೊಂಡು ಎದೋಳಿಸ್ಕೊಂಡು ಮಾಡ್ತಾನೆ. ಈ ಮನೆಯಲ್ಲಿ 3 ಸಲಿತಾನೆ. ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿದೆ. ಇದೇ ಹಾಕಿಲ್ಲ ಇದ್ರೊಳಗಡೆ ಫಸ್ಟ್ ಈರುಳ್ಳಿ ಹಾಕ್ಬಿಟ್ಟೆ. ಇದ್ರ ಹೆಸರು ಗೊತ್ತಿಲ್ಲ, ಸುಮ್ನೆ ಹಾಕೋದು. ಏನ್ ಹೇಳು? ಸೋಂಪಾ ಏನೋ ಅಂತಾರೆ. ಇದನ್ನ ಹಾಕ್ಬೇಕಾಯ್ತು, ಸೋಂಪೆ ಕಾಳು. ಇದೆಲ್ಲ ಸ್ವಲ್ಪ ಬೇಗ ಹಾಕ್ಬೇಕಾಯ್ತು, ನಾನು ಸ್ವಲ್ಪ ಲೇಟ್ ಆಗಿ ಹಾಕ್ತಾ ಇದೀನಿ. ಆಯಿಲ್ ಎಲ್ಲ ಒಟ್ಟಾದ್ಮೇಲೆ ಏನಿಲ್ಲ, ಸ್ವಲ್ಪ ಆಯಿಲ್ ಹಾಕೋತೀನಿ ಅದಕ್ಕೆ. ಈಗ ಮಾಸ್ಟರ್ ಚೆಫ್ ಬಂದ್ರು. ಹಿಂಗೆಲ್ಲ ಹಾಕ್ಬಿಟ್ಟು ಏನಾಗಲ್ಲ, ನಾವ್ ಹೆಂಗ್ ಮಾಡ್ತೀವಿ ಹಂಗೆ ಅಡಿಗೆ. ಟೇಸ್ಟ್ ಚೆನ್ನಾಗಿದ್ರೆ ಸಾಕು, ಮಾಡ್ಕೊಳ್ಳಿ ತಿನ್ಕೊಳ್ಳಿ ಅಷ್ಟೇ. ಟೇಸ್ಟ್ ಚೆನ್ನಾಗಿ ಏನ್ ಗೊತ್ತಾ, ಇವ್ರು ಮಟನ್ ಸಾಂಬಾರ್ ಮಾಡ್ತಾ ಇದಾರಲ್ಲ, ಅದಕ್ಕೆ ನಾನು ಪಕ್ಕ ಇವ್ರು ಮಟನ್ ಸಾಂಬಾರ್ನ ಚೆನ್ನಾಗಿ ಮಾಡ್ತಾರೆ ಅಡಿಗೆನ ಗೊತ್ತಿಲ್ಲ. ಆದ್ರೂ ನಾನು ಏನ್ ಮಾಡ್ಬಿಟ್ಟಿದೀನಿ ಅಂದ್ರೆ ಬೇಳೆ ಸಾಂಬಾರ್ ಇಟ್ಕೊಂಡ್ಬಿಟ್ಟಿದೀನಿ. ಇಲ್ಲ ನೋಡಿ, ನಮ್ಮ ಅಕ್ಕ ಮೊದ್ಲೇ ಸಾಂಬಾರ್ ಮಾಡಿ ಇಟ್ಬಿಟ್ಟೈತೆ. ಅವನು ಏನ್ ಮಾಡ್ತಾನೆ ಅಂತ ಗೊತ್ತಿಲ್ದಾನೆ ಒಂದೊಂದ್ಸರಿ ಜಾಸ್ತಿ ಖಾರ ಹಾಕ್ಬಿಟ್ಟು ತಿನ್ನೋಕೆ ಆಗಲ್ಲ, ಅಷ್ಟು ಖಾರ ಮಾಡ್ಬಿಡ್ತಾನೆ. ಇವತ್ತು ಮಟನ್ ಸಾರ್ ತಿನ್ಬಿಟ್ಟು ನೀನ್ ಫಿದಾ ಆಗ್ಲಿಲ್ಲ ಅಂದ್ರೆ ಕೇಳು. ನಮ್ಮ ಅಕ್ಕ ಮಾಡೋ ಮಟನ್ ಸಾರಿ ಎಲ್ಲಾರ್ಗು ಇಷ್ಟ, ಇವನ್ ಒಬ್ಬಗ್ ಮಾತ್ರ ಇಷ್ಟ ಆಗಲ್ಲ. ಎಲ್ಲರೂ ಕೇಳ್ಬಿಟ್ಟು ಮಾಡಿಸ್ಕೊಂತಾರೆ. ನಿಮ್ಮ ಅಕ್ಕನ ಇಲ್ಲಪ್ಪ, ಅವತ್ತು ಮಾಡ್ಕೊಂಡ್ ಕೊಟ್ಟಿದ್ದೆ, ಇವ್ರನ್ನೇ ಕೇಳಿದ್ದೆ ಕರೆ ಮಟನ್ ಏನ್ರಿ ಮಾಡ್ಕೊಂಡ್ ಕೊಟ್ಟಿದ್ದೆ ನನಗೆ. ಏನೋ ಕೇಳಿದಲ್ಲ ಮಟನ್ ಚಾಪ್ಸ್. ಮಟನ್ ಚಾಪ್ಸ್. ಹಾ, ಮಟನ್ ಚಾಪ್ಸ್ ಕೇಳಿದ್ರು. ಅವತ್ ಮಟನ್ ಚಾಪ್ಸ್ಗೂ ಇವತ್ ಮಟನ್ ಚಾಪ್ಸ್ಗೂ ಹೆಂಗಿರುತ್ತೆ ನೋಡಿ ಬಂದ್ರಿ. ಹಾಕಿಸ್ಲಾ? ಬೇಡ ಬಿಡು. ಅಡಿಗೆ ಮಾಡೋದ್ ಕಾಣಲ್ವಲ್ಲ? ಅಯ್ಯೋ, ಇಲ್ಲಿಡಿತೀನಿ ನಾನು ಹಿಂಗೆ. ಗಮ್ ಅಂತದೆ. ಒಗ್ಗರಣೆಗೆ ಈರುಳ್ಳಿ ಹಾಕಿದ್ರೆ ಕಮ್ಮಂದಿರ ಇನ್ನೇನ್ ಗಬ್ಬನ್ನುತ್ತಾ. ಅದಾದ್ಮೇಲೆ ನೆಕ್ಸ್ಟ್ ಪ್ರೊಸೀಜರ್ ನಾವ್ ಹಿಂಗೆ ಮಾಡೋದು. ಅದಾದ್ಮೇಲೆ ಇದು ಹಾಕತ್ತೀವಿ. ಅದಾಗ್ತಾ ಚಕ್ಕೆ ಎಲ್ಲ ಹಾಕಿದೀನಿ. ಚಕ್ಕೆ ಏನೇನ್ ಹಾಕ್ತಿದ್ಯಾ ಅಂತ ಹೇಳು. ಅಯ್ಯೋ, ಇವರೇ ಓನ್ ರೆಸಿಪಿ ಏನ್ ಕಂಡಿಡ್ದಿಲ್ಲ, ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡ್ ಮಾಡ್ತಾವ್ರೆ. ಹೆಂಗೋ ಒಟ್ಟು ಮಾಡ್ಕೊಂಡು. ನಮ್ಮ ಅಕ್ಕ ಓನ್ ರೆಸಿಪಿ ಮಾಡೋದ್ರಲ್ಲಿ ಎಕ್ಸ್ಪರ್ಟ್. ಏನೇನ್ ಸಿಗುತ್ತೆ ಎಲ್ಲ ಹಾಕ್ಬಿಟ್ಟು ಮಾಡುತ್ತೆ. ಆಯ್ತು, ಹೋಗಲ್ಲೇ ನಾವು ಬೇಳೆ ಕಳ್ಸಾರ ಇದ್ದು ತಿನ್ಕೊಂತೀವಿ. ಇದೆಲ್ಲ ನಿಮ್ ಫ್ಯಾಮ್ ಎಲ್ಲ ತಿಂತಾರೆ ಬಿಡು. ಅದೆಲ್ಲ ಆದ್ಮೇಲೆ ಸ್ವಲ್ಪ ಏನ್ ಮಾಡ್ಬೇಕು, ಸ್ವಲ್ಪ ಚಿಲ್ಲಿ ಪೌಡರು. ಅಯ್ಯೋ, ಸುರು ಚಿಲ್ಲಿ ಪೌಡರ್ ಹಾಕಿ ಕೆಂಪು ಬಟ್ಟೆ ಹಾಕೋಬಿಟ್ಟಿದೀನಿ ಅಂದ್ಬಿಟ್ಟು. ಅವ್ರಿಗೆ ಏನ್ ಅಡಿಗೆ ಮಾಡಿದ್ರು ರೆಡ್ ಇರ್ಬೇಕು, ಅದಂಗೆ ಧನಿಯಾ ಪೌಡರ್ ಅಲ್ಲಿ. ಅಯ್ಯೋ, ಧನಿಯಾ ಪೌಡರ್ ಅಲ್ಲಿ. ಅದಾದ್ಮೇಲೆ ಮತ್ತೆ ಧನಿಯಾ ಪೌಡರ್ ಹಾಕೋಬೇಕು. ಅಯ್ಯೋ, ಸಾಂಬಾರ್ ಅಲ್ಲ ಅದು, ಚಾಪ್ಸು. ನಂಗೆ ಅಕ್ಕ ಇದು 4 ಸ್ಪೂನು. ನಾನು ಚೆನ್ನಾಗ್ ಮಾಡ್ಲಿಲ್ಲ ಅಂದ್ರೆ ಕೇಳು. ತಿನ್ನೋದೇ ಇಲ್ಲ ಮಾರಾಯ. ಏನ್ ಗೊತ್ತಾ, ನನ್ಗೆ ಆಕ್ಚುಲಿ ಕನ್ಸಿಡರ್ ಸ್ವಲ್ಪ ಧನಿಯಾ ಸ್ವಲ್ಪ ಅಷ್ಟು ಆಗ್ ಬರ್ತಾ ಇಲ್ಲ, ನಾನು ಅದನ್ನ ಅವಾಯ್ಡ್ ಮಾಡಿದೀನಿ. ಇವ್ರ ಇದ್ರಲ್ಲಿ ಎಷ್ಟು ಧನಿಯಾ ಹಾಕೋರೆ ಗೊತ್ತಾ, ನಿಜವಾಗ್ಲೂ ನಾನ್ ತಿನ್ನಕ್ ಆಗುತ್ತಾ? ಹಂಗ್ ಮಾಡಿರ್ತೀಯ ನೀನು? ನಿಜಾಲು ನೀನ್ ಸೂಪರ್ ಡೂಪರ್. ನೋಡಿ, ಕಲರ್ ಅವಾಗ್ಲೇ ಕಾಣಿಸ್ತಿಲ್ಲ ಅಂದ್ಬಿಟ್ಟು ಇವಾಗ ಕಲರ್ ಬರ್ಸ್ಬಿಟ್ಟು, ಓಪ ಏನ್ ಕಲರ್ ಬರ್ಸಿದ್ಯಾ ಹೇಳು. ಬೆಳ್ಳಗಿದ್ದನ್ನ ಹೋಗ್ಬಿಟ್ಟು ಮೊಸರು ಹಾಕ್ಬಿಟ್ಟು ಬೆಳ್ಳು ಮಾಡ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇರಿ. ಹೇಳ್ತೀನಿ ಸುಮ್ನೆ, ಉಪ್ಪು ಟೇಸ್ಟ್ ನೋಡಲ್ಲ. ಉಪ್ಪೆಲ್ಲ ಇಲ್ಲ ನೋಡಿ, ಕ್ಲೀನ್ ಮಾಡಿರೋದು ಉಪ್ಪೆಲ್ಲ ತೆಗೆದ್ಬಿಟ್ಟು ಚೆಲ್ಬಿಡೋದು. ಇಲ್ಲಿ ಕ್ಲೀನ್ ಮಾಡ್ಕೊಡಲ್ಲ ಇನ್ನ. ಮತ್ತೆ ಉಪ್ಪು ಕಮ್ಮಿ ಆದ್ರೆ ಆಮೇಲೆ ಜಾಸ್ತಿ ಹಾಕೋಬಹುದು. ಉಪ್ಪು ಕಮ್ಮಿ ಆದ್ರೆ ಆಮೇಲೆ ಜಾಸ್ತಿ ಹಾಕೋಬಹುದು ಅಲ್ಲ, ಉಪ್ಪು ಕಮ್ಮಿ ಆದ್ರೆ ಹಾಕೋಬಹುದು, ಜಾಸ್ತಿ ಹಾಕೋತೀಯ. ನಾನ್ ಮದ್ವೆ ಆದಾಗಿಂದನು ನನ್ಗೆ ಯಾವತ್ತೂ ಇವ್ರು ಅಡಿಗೆ ಮಾಡ್ಕೊಂಡ್ ಕೊಟ್ಟಿರ್ಲಿಲ್ಲ. ಕನ್ಸೀವ್ ಆದಾಗಿಂದ ಒಂದು 5-6 ಸಲಿ ಮಾಡ್ಕೊಂಡ್ ಕೊಟ್ಟಿರ್ಬೋದು, ಇದು 6ನೇ ಸಲಿ ಅಂತ ಅನ್ಕೊಳ್ತೀನಿ. ಇವ್ರು ಏನ್ ಗೊತ್ತಾ, ಒಂಚೂರು ನೆಕ್ಕು ನೋಡಲ್ಲ, ಟೇಸ್ಟು ಮಾಡಲ್ಲ, ಸುಮ್ನೆ ಎಲ್ಲಾ ಪೌಡರ್ ಉಪ್ಪು ಗಿಪ್ಪು ಎಲ್ಲಾ ಹಾಕ್ತಾ ಇರ್ತಾರೆ. ಆದ್ರೆ 1-2 ಚೆನ್ನಾಗ್ ಮಾಡುತ್ತೆ ಪಲಾವು. ಬಿರಿಯಾನಿ ಮಸ್ತಾಗಿ ಮಾಡಿತ್ತು ಬರ್ಡೇಲಿ. ನನ್ ಬರ್ತಡೇ ದಿನ ನಂಗೆ ಸರ್ಪ್ರೈಸ್ ಕೊಡ್ಬೇಕು ಅಂತ ಅನ್ಬಿಟ್ಟು ಪಾಪ ಬಿರಿಯಾನಿ ಮಾಡಿದ್ರು. ಒಂದು 20-25 ಜನಕ್ಕೆ ಮಾಡಿದ್ರು. ತುಂಬಾ ಚೆನ್ನಾಗೇ ಮಾಡಿದ್ರು. ಓನ್ ರೆಸಿಪಿ ಅನ್ಕೊಳ್ತೀನಿ, ಚೆನ್ನಾಗಿ ಮಾಡಿದ್ರು.
ನೆಕ್ಸ್ಟ್ ಟೈಮ್ ಬಿರಿಯಾನಿ ಅವ್ರ ಕೈಲಿ ಮಾಡಿಸ್ತೀನಿ ಇರಿ, ತುಂಬಾ ಚೆನ್ನಾಗಿ ಕುಕ್ಕರ್ ಮುಚ್ಚಲಾ? ಅದಲ್ಲ, ಇನ್ನೊಂದು ಮುಚ್ಚಳ. ತುಂಬಾ ಲೆಂತಿ ಮಾಡ್ಕೋಬಾರ್ದು, ಆಫ್ ಮಾಡ್ಬಿಡವ. ಸ್ವಲ್ಪ ಇದು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಇಷ್ಟು ನೀರು ಹಾಕೊಳ್ಳಿ. ಸ್ವಲ್ಪ ಒಂದಾದ್ರೂ ಹಾಕೊಳ್ಳಿ, ಅರ್ಧನಾದ್ರೂ ಹಾಕೊಳ್ಳಿ. ಇಷ್ಟು ಹಾಕ್ಲಿ ಸಾಕು. ಬೆಂದ ಮೇಲೆ ಎಲ್ಲ ಹೊಂಟೈತದೆ, ನೀರೆಲ್ಲ ಸುಂಡೈತದೆ. ಹಾಕ್ಬಿಟ್ಟು ಕುಕ್ಕರ್ನ ತಕೊಂಡು, ಕುಕ್ಕರ್ನ ತಕೊಂಡು ಅದೇನೋ ಹೇಳ್ತಾರಲ್ಲ, ಕುಕ್ಕರ್ ತಕೊಂಡು ಮುಚ್ಚಿಬಿಟ್ಟು 2 ವಿಸಿಲ್ ಕೂಗಿಸ್ಬಿಟ್ಟು ಹಾಕಿ ಈರುಳ್ಳಿ ಹುರ್ದಾಕಿ. ಅದು ಒಂದು ಹುಡುಗಿದ್ ಇವಾಗ ವೈರಲ್ ಆಗಿದೆಯಲ್ಲ, ಅದು ಚೆನ್ನಾಗಿ ಮಾಡಿದಲ್ಲ, ಕ್ಯೂಟ್. ಹಾಕು. ಎಷ್ಟು ವಿಸಿಲ್? 2-3 ವಿಸಿಲ್ಸ್ ಹಾಕ್ತಾನೆ. ಮಟನ್ ಬೇಯ್ಬೇಕಲ್ವಾ, 4 ವಿಸಿಲ್. 3-4 ವಿಸಿಲ್ ಕುಯಿಸ್ಬಿಟ್ರೆ ಕುಯಿಸ್ಬಿಟ್ರೆ ಅಲ್ಲ, ಕೂಗಿಸ್ಬಿಟ್ರೆ. ಎಲ್ಲ ಬರೀ ಕನೆಕ್ಷನ್ ಇಡಕ್ಕೆ ಎಂಟಿದಿರೋದ್ರಲ್ಲಿ ಕನೆಕ್ಷನ್ ಇಡಕ್ಕೆ ಎಂಟಿದಿರು ಇಡಕ್ಕೆ ಎಂಟಿದಿರು ಅಲ್ಲ, ಎಂಟಿ ಬಿಟ್ರೆ ಮಾಡ್ಕೊಳ್ತೀಯ ಅಲ್ವಾ? ಎಂಟಿದ್ದೀರ್ನ ಹೋಗ್ ಮಾಡ್ಕೊಳ್ರಿ. ನಾನೇ ಆಫರ್ ಕೊಟ್ರು ಬೇಡ ಬೇಡ ಅಂತೀಯ ಯಾವಾಗ್ಲೂ. ಒಬ್ರಿಗೆ ಬೇಯಿಸಕೈತೆ. ಇಲ್ಲಿಂದ ಬರೋದಲ್ಲ, ಇಲ್ಲಿಂದ ಬರ್ಬೇಕದು. ಬಾ ಹಿಡ್ಕೋ. ಇನ್ನೇನು ಇಲ್ಲ. ಈಗ ಇದು ಒಂದು ರೈಸ್ ಗಿಡ ಬರ್ತದಾ ನೋಡ್ತೀರಾ? ನೋಡ್ತೀವಿ. ಇಡಿ ಇಲ್ಲಿ ಹಣ ಮುದ್ದೆ ಮಾಡ್ಬಿಡು ಅಲ್ಲಿ. ಅಯ್ಯೋ, ಅಮಾವಾಸ್ಯೆ ಹುಣ್ಣಿಮೆಗೆ ಅಡ್ಗೆ ಮನೆಗೆ ಬಂದ್ಬಿಟ್ಟು ಮಾತಾಡ್ತೀಯ? ನಾನು ಅಮಾವಾಸ್ಯೆ ಹುಣ್ಣಿಮೆಗೆ ಬರ್ತೀನಂತೆ, ಅದಕ್ಕೆ ದಿನ ಬೆಳಿಗ್ಗೆ ಎದ್ದು ನಿಮ್ಗೆ ಕಾಫಿ ಕಾಯಿಸ್ಕೊಂಡು ಕೊಟ್ಟು ಅಡಿಗೆ ಮಾಡಿ ಯಾರು ಕೊಡ್ತಾ ಇರೋದು? ಮತ್ತೆ ಅದೇನೋ ಗೊತ್ತಿಲ್ಲಪ್ಪ, ಕನ್ಸಿ ಬಂದ್ಮೇಲೆ ಸಿಕ್ಕಾಪಟ್ಟೆ ಲವ್ ಬಂದ್ಬಿಡೋದು ನನ್ನ ಮೇಲೆ. ಅಯ್ಯೋ, ನಿಮ್ ಬೇರೆಯವ್ರನ್ನ ಕರ್ಕೊಂಡು ಹೋಗ್ಲಿ ಅಂತಾನೆ ನಾವ್ ಇಷ್ಟ ಮಾಡ್ಕೊಂಡ್ ಕೊಡ್ತಾ ಇರೋದು. ಯಾರು ಗುರು ಇವ್ರು ಮಾತಾಡ ನಂಬೇಡ್ರಿ. ಆಮೇಲೆ ನಂಬಿಟ್ಟು ಕಾಮೆಂಟ್ಸ್ ಅಲ್ಲಿ ಆಮೇಲೆ ಬಂದ್ಬಿಟ್ಟು ನನಗೆ ಮೆಸೇಜ್ ಹಾಕ್ಬಿಡಿ ಸುಮ್ಮನೆ. ಇವತ್ತು ಬೆಳಿಗ್ಗೆಯಿಂದ ನನ್ಗೆ ತುಂಬಾ ಸುಸ್ತಾಗ್ತಿದೆ. ಇವತ್ತು ಯಾವ್ದೋ ಚೆಕಪ್, ಬ್ಲಡ್ ಚೆಕಪ್ ಹೇಳಿದ್ರು ಅಂತ ಹೋಗಿ ಚೆಕಪ್ ಮಾಡಿಸಿ ಗ್ಲೂಕೋಸ್ನೆಲ್ಲ ಕುಡಿಸಿದ್ಮೇಲಿಂದ ಏನೋ ಒಂಥರ ಇವತ್ತು ಕಂಫರ್ಟಬಲ್ ಅಂತಾನೆ ಅನ್ನಿಸ್ತಾ ಇಲ್ಲ, ನಿದ್ದೆನೂ ಬರ್ತಾ ಇಲ್ಲ, ಒಂಥರ ಫೀಲ್. ಯಪ್ಪ ಹೆಂಗೋ ಅನ್ನ ಮಾಡಿ ಗ್ರೇವಿ ಮಾಡಿ. ಲೋಟ ಸರಿ. ಈರುಳ್ಳಿ ಒಳಗಡೆ ಇಲ್ಲಿ ನೋಡಿ, ಈರುಳ್ಳಿ ಒಳಗಡೆ ಬಾಜಿ ಅಂತ. ನೆಕ್ಸ್ಟ್ ಇನ್ನಿವ್ರು ರೈಸ್ ಮಾಡ್ತಾರೆ, ಅದಾದ್ಮೇಲೆ ಸಾಂಬಾರ್ ಮಾಡ್ತಾರಂತೆ. ಸೊ ಟೇಸ್ಟ್ ಮಾಡೋದನ್ನ ಮಾಡಿ ನಾನು ಹೇಳುವೆನು. ನನ್ಗೆ ಇವತ್ತು ಬೇಳೆ ಸಾಂಬಾರ್ ತಿನ್ಬೇಕು ಅಂತ ಅನ್ಕೊಂಡು ಆಲ್ರೆಡಿ ನಾನು ಬೇಳೆ ಸಾಂಬಾರ್ ಮಾಡ್ಕೊಂಡ್ಬಿಟ್ಟಿದ್ದೀನಿ. ಆದ್ರೂ ಇವ್ರ ಖುಷಿಗೋಸ್ಕರ ಒಂಚೂರು ತಿಂತೀನಿ. ಮತ್ತೆ ಇನ್ನೊಂದೇನಂತ ಅಂದ್ರೆ ನಾನು ಮಟನ್ ತಿನ್ನೋದೇ ಇಲ್ಲ. ಬರೀ ಅವ್ರ ಮೂಳೆ ಇದ್ರೆ ತಿಳಿ ಸಾಂಬಾರು, ಚಿಕನ್ ಆದ್ರೂ ಅಷ್ಟೇ, ಮಟನ್ ಆದ್ರೂ ಅಷ್ಟೇ, ಬರೀ ಮೂಳೆ, ಅದು ತಿನ್ಬಿಟ್ಟಿರೋ ಮೂಳೆ. ಹೌದು, ನಾನು ಹಂಗೆ ತಿನ್ನೋದು. ಅನ್ನಕ್ಕೆ ಮಾತ್ರ ಉಪ್ಪು ನೋಡಿ. ವಿಷಲ್ ಎಲ್ಲ ಆಗಿ ಎಲ್ಲ ಆಗ್ಲಿ. ಸೊ ಅಲ್ಲಿವರೆಗೂ ವಿಡಿಯೋನ ನೋಡ್ತಾ ಇರಿ, ನಗ್ತಾ ಇರಿ. ಅನ್ನ ಮಾಡಕ್ ಹೋಗಿ ಇಲ್ಲೆಲ್ಲ ನೀರೆಲ್ಲ ಮುಟ್ಟೋಗ್ಬಿಟ್ಟೈತೆ. ಯಾಕೆ ಜಿಪ್ ಮಾಡ್ತೀಯಾ? ಒಂದು ಸ್ಮಾಲ್ ಮಿಸ್ಟೇಕ್ ಆಗ್ಬಿಟ್ಟಿತ್ತು ಇದರಲ್ಲಿ. ಏನಪ್ಪಾ ಅಂದ್ರೆ ಹೇಳ್ತೀನಿ, ಎಲ್ಲಿ ಅದು ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಅಷ್ಟೇ. ಆದರೆ ಟೇಸ್ಟ್ ಮಾತ್ರ ಸಖತ್ತಾಗಿರುತ್ತೆ. ನಾನು ಇನ್ನೂ ತಿಂದಿಲ್ಲ, ನನ್ನ ಹೆಂಡತಿ ತಿಂದಿ ಫಸ್ಟು. ತಿನ್ಬಿಟ್ಟು ಒಂದೆರಡು ಪೀಸ್ ಏನೋ ಆಮೇಲೆ ಅಮೃತ ಮಾಡ್ದಂಗ್ ಮಾಡಿದ್ರು ನಾನು ತಿನ್ನಲ್ಲ ಅಂತ ಗೊತ್ತಾನೆ. ನೋಡಿ, ಸ್ವಲ್ಪ ನೀರು ಜಾಸ್ತಿ ಹಾಕಿಬಿಟ್ಟಿದ್ದೀನಿ. ನೋಡಕ್ ಮತ್ತೆ ಸಕ್ಕತ್ತಾಗೈತೆ. ಟೇಸ್ಟ್ ಹೆಂಗೈತೆ ಅಂತ ಕೇಳ್ತೀನಿ. ಹೋಗ್ಬೋದು
ನಿಂತ ಅಮ್ಮ. ಮೇಡಮ್ ಸ್ವಲ್ಪ ಆಗಿದೆ. ಟೇಸ್ಟ್ ಹೇಗಿದೆ ಸ್ವಲ್ಪ ಹೇಳ್ತೀರಾ? ನಿಜ ಹೇಳು. ಬದುಕ್ತೀಯ ಆರಾಮಾಗಿ. ಇದು ಚಾಪ್ಸ್ ತರ ಅಂತೂ ದೇವರನಿಗೂ ಇಲ್ಲ. ಸೇಮ್ ಮಟನ್ ಸಾಂಬಾರ್ ಹೆಂಗೈತೆ ಹಂಗೈತೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟಿದ್ದೀನಿ ಮೇಡಮ್, ಅಡ್ಜಸ್ಟ್ ಮಾಡ್ಕೊಳ್ಳಿ. ಇದು ಉಪ್ಪೆಲ್ಲ ಕರೆಕ್ಟ್ ಆಗೈತೆ. ಖಾರದ ಪುಡಿನ ಒಂಚೂರು ಜಾಸ್ತಿ ಮಾಡೋದೆ, ಅದು ಚೆನ್ನಾಗೈತೆ. ಮಟನ್ ಸಾಂಬಾರ್ ಮಾಡ್ದಂಗ ಮಾಡಿದ್ದಾರೆ. ನಿನ್ ಮಕ ಎಷ್ಟ್ ಚೆನ್ನಾಗಿಲ್ವಾ ಅಲ್ಲಿ, ಅದ್ರಲ್ಲಿ ಬೇರೆ ಕಂಡಿದ್ಯಾ? ಹಂಗಾಯ್ತು ಹಿಂಗಾಯ್ತು ತಿನ್ನು ಮಾಡ್ಕೊಂಡಿದ್ದೆ ನಿನಗೆ. ಒಬ್ಳು ನನ್ನ ರಿವ್ಯೂ ಕೊಡಕ್ ಬಂದೋಳೆ. ಹೆಂಗೈತ್ ನೋಡಿ ನೋಡದಿ. ಮಕ ಯಾಕೆ ಹಂಗ್ ಮಾಡ್ಕೊತ್ಯಾ? ಚೆನ್ನಾಗೈತೆ, ನಿಜ ಹೇಳು. ಪ್ರಾಮಿಸ್ ಚೆನ್ನಾಗೈತೆ. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಹಾಕೈತೆ. ಪ್ರಾಮಿಸ್ ಚೆನ್ನಾಗೈತೆ. ಆದ್ರೆ ಚಾಪ್ಸ್ ತರ ಇಲ್ಲ, ಸಾಂಬಾರ್ ತರ ಐತೆ. ಸಾಂಬಾರ್ ಚೆನ್ನಾಗೈತೆ ಬಿಡು. ಹೇಗೋ ಸಾಂಬಾರ್ ಮಾಡ್ಕೊಂಡಿದ್ದು ವೇಸ್ಟ್ ಆಯ್ತು. ಸಾಂಬಾರ್ ಚೆನ್ನಾಗಿ ಮಾಡವನೆ. ಎಲ್ಲ ರೆಸಿಪಿ ಎಲ್ಲ ಹಾಕಿದೀವಲ್ಲ, ನೋಡ್ಕೊಂಡು ಎಲ್ಲ ಮಾಡ್ಕೊಬಿಡಿ. ಯೂಟ್ಯೂಬಲ್ಲಿ ಸಖತ್ತಾಗೈತೆ. ಈಸಿ ಸಿಂಪಲ್ ಆಗಿ ಮಾಡ್ಬೋದು. ಹೆಣ್ಮಕ್ಳಿಗೆ ಎಷ್ಟ್ ಮಾಡ್ಕೊಟ್ರು ಅದಕ್ಕೆ ನಾವೇನು ಮಾಡ್ಕೊಡಲ್ಲ. ಏನಾದ್ರೂ ಒಂದ್ ಕೊಂಕ್ ಹುಡ್ಕೆ ಹುಡುಕ್ತಿರಲ್ವಾ? ಸಾಂಬಾರ್ ಸಖತ್ತಾಗೈತೆ. ಪೀಸ್ ಅಂತೂ ತಿನ್ನಲ್ಲ. ಆಯ್ತು, ಸಾಂಬಾರ್ ಚೆನ್ನಾಗಿದೆ. ವಿಡಿಯೋನ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣ್ತಾ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡೋದ್ರಿಂದ ನಾವು ಮಾಡುವಂತ ಹೊಸ ವ್ಲಾಗ್ಸ್ನ ನೀವೇ ಮೊದಲಿಗೆ ನೋಡ್ಬೋದು ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀವಿ. ಆದಷ್ಟು ಬೇಗ ಇನ್ನೊಂದು ಬ್ಲಾಗ್ ಜೊತೆ ಬರ್ತೀವಿ. ಥ್ಯಾಂಕ್ ಯು. ಮತ್ತೆ ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ. ಇವಳು ಮಾಡ್ಕೊಡ್ತಾಳೆ. ನಮ್ಮ ಅಣ್ಣ ಮಾಡುತ್ತೆ. ಬಾಯ್ ಬಾಯ್. ಹೋಗಿ ನಿಮ್ಮನೆ ನಿಮ್ಮ ಹೆಂಡತಿದ್ರಿಗೂ ಅಡುಗೆ ಮಾಡ್ಕೊಡಿ. ಗುಡ್ ನೈಟ್, ಬಾಯ್. ಊಟ ಮಾಡಿ. ನಾಷ್ಟ ಆಯ್ತಾ? ಬೆಳಿಗ್ಗೆ ನಾಷ್ಟ ಮಾಡ್ಕೊಳ್ಳಿ.